ಪರ್ಸನಲ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ಅಲ್ಲಿ ಹಂಚಿಕೊಂಡಿದ್ರು ದಟ್ ಹಿ ಇಸ್ ಬಿನ್ ಇನ್ವೈಟೆಡ್. ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು. ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ. ಅದು ವ್ಯಕ್ತಿತ್ವದ ಅದು. ಅಲ್ಲ, ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ. ಅವರು ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಅವರು ಎಲ್ಲಾ ಪಕ್ಷದವರು ಯಾರಾದ್ರೂ ಮುಖಂಡರು ಕರೆದಿರಬಹುದು ಅವರು. ಆದ್ರೆ ಇವತ್ತು ಸದ್ಗುರು ಅವರು ಸಾರ್ವಜನಿಕವಾಗಿ ಯಾರಿಗೂ ಕರಿಬಹುದು ಅಂತಹ ಒಂದು ವೇದಿಕೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಅವ್ರದ್ದು ವೈಯಕ್ತಿಕವಾಗಿ ಅವರಲ್ಲಿ ಹೋಗಿದ್ದಾರೆ. ಮಹಾಶಿವರಾತ್ರಿ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಇನ್ ದಟ್. ಈಗ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅವರು ವೈಯಕ್ತಿಕವಾಗಿ ಮೊನ್ನೆ ತಾನೇನೆ ಅವರೆಲ್ಲರೂ ಹೇಳ್ಕೊಂಡ್ರು ಈ ತರ ಸದ್ಗುರು ಅವ್ರ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಿನ್ನೆ ನಾವು ರಾಯಚೂರು ಹೋಗಿದ್ವಿ. ನಾನು ರಾಯಚೂರು ಕಾರ್ಯಕ್ರಮದಲ್ಲಿ ಅವರು ಬರಬೇಕಾಗಿತ್ತು. ಮೊನ್ನೆ ಅವ್ರ ಆಫೀಸಲ್ಲಿ ನಾವು ಮಾತಾಡಿದಾಗ ಇಲ್ಲ, ನಾನು ರಾಯಚೂರಿಗೆ ಬರೋಕ್ಕಾಗಲ್ಲ, ನಾವು ಸದ್ಗುರು ಕಾರ್ಯಕ್ರಮದಲ್ಲಿ ಹೋಗ್ತೀನಿ. ಮತ್ತೆ ಅವರು ಟ್ವಿಟರ್ ಹ್ಯಾಂಡಲಲ್ಲೂ ಕೂಡ ನಾನು ನೋಡ್ತೀನಿ, ಆದರೆ ಅವ್ರು ಹೇಳ್ಕೊಂಡಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಪರ್ಸನಲ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ಅಲ್ಲಿ ಹಂಚಿಕೊಂಡಿದ್ರು ದಟ್ ಹಿ ಇಸ್ ಬಿನ್ ಇನ್ವೈಟೆಡ್. ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು. ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ. ಅದು ವ್ಯಕ್ತಿತ್ವದ ಅದು. ಅಲ್ಲ, ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ. ಅವರು ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಅವರು ಎಲ್ಲಾ ಪಕ್ಷದವರು ಯಾರಾದ್ರೂ ಮುಖಂಡರು ಕರೆದಿರಬಹುದು ಅವರು. ಆದ್ರೆ ಇವತ್ತು ಸದ್ಗುರು ಅವರು ಸಾರ್ವಜನಿಕವಾಗಿ ಯಾರಿಗೂ ಕರಿಬಹುದು ಅಂತಹ ಒಂದು ವೇದಿಕೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಅವ್ರದ್ದು ವೈಯಕ್ತಿಕವಾಗಿ ಅವರಲ್ಲಿ ಹೋಗಿದ್ದಾರೆ. ಮಹಾಶಿವರಾತ್ರಿ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಇನ್ ದಟ್. ಈಗ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅವರು ವೈಯಕ್ತಿಕವಾಗಿ ಮೊನ್ನೆ ತಾನೇನೆ ಅವರೆಲ್ಲರೂ ಹೇಳ್ಕೊಂಡ್ರು ಈ ತರ ಸದ್ಗುರು ಅವ್ರ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಿನ್ನೆ ನಾವು ರಾಯಚೂರು ಹೋಗಿದ್ವಿ. ನಾನು ರಾಯಚೂರು ಕಾರ್ಯಕ್ರಮದಲ್ಲಿ ಅವರು ಬರಬೇಕಾಗಿತ್ತು. ಮೊನ್ನೆ ಅವ್ರ ಆಫೀಸಲ್ಲಿ ನಾವು ಮಾತಾಡಿದಾಗ ಇಲ್ಲ, ನಾನು ರಾಯಚೂರಿಗೆ ಬರೋಕ್ಕಾಗಲ್ಲ, ನಾವು ಸದ್ಗುರು ಕಾರ್ಯಕ್ರಮದಲ್ಲಿ ಹೋಗ್ತೀನಿ. ಮತ್ತೆ ಅವರು ಟ್ವಿಟರ್ ಹ್ಯಾಂಡಲಲ್ಲೂ ಕೂಡ ನಾನು ನೋಡ್ತೀನಿ, ಆದರೆ ಅವ್ರು ಹೇಳ್ಕೊಂಡಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಪರ್ಸನಲ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ಅಲ್ಲಿ ಹಂಚಿಕೊಂಡಿದ್ರು ದಟ್ ಹಿ ಇಸ್ ಬಿನ್ ಇನ್ವೈಟೆಡ್. ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು. ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ. ಅದು ವ್ಯಕ್ತಿತ್ವದ ಅದು. ಅಲ್ಲ, ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ. ಅವರು ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಅವರು ಎಲ್ಲಾ ಪಕ್ಷದವರು ಯಾರಾದ್ರೂ ಮುಖಂಡರು ಕರೆದಿರಬಹುದು ಅವರು. ಆದ್ರೆ ಇವತ್ತು ಸದ್ಗುರು ಅವರು ಸಾರ್ವಜನಿಕವಾಗಿ ಯಾರಿಗೂ ಕರಿಬಹುದು ಅಂತಹ ಒಂದು ವೇದಿಕೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಅವ್ರದ್ದು ವೈಯಕ್ತಿಕವಾಗಿ ಅವರಲ್ಲಿ ಹೋಗಿದ್ದಾರೆ. ಮಹಾಶಿವರಾತ್ರಿ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಇನ್ ದಟ್. ಈಗ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅವರು ವೈಯಕ್ತಿಕವಾಗಿ ಮೊನ್ನೆ ತಾನೇನೆ ಅವರೆಲ್ಲರೂ ಹೇಳ್ಕೊಂಡ್ರು ಈ ತರ ಸದ್ಗುರು ಅವ್ರ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಿನ್ನೆ ನಾವು ರಾಯಚೂರು ಹೋಗಿದ್ವಿ. ನಾನು
ರಾಯಚೂರು ಕಾರ್ಯಕ್ರಮದಲ್ಲಿ ಅವರು ಬರಬೇಕಾಗಿತ್ತು. ಮೊನ್ನೆ ಅವ್ರ ಆಫೀಸಲ್ಲಿ ನಾವು ಮಾತಾಡಿದಾಗ ಇಲ್ಲ ನಾನು ರಾಯಚೂರಿಗೆ ಬರೋಕ್ಕಾಗಲ್ಲ, ನಾವು ಸದ್ಗುರು ಕಾರ್ಯಕ್ರಮದಲ್ಲಿ ಹೋಗ್ತೀನಿ, ಮತ್ತು ಅವರು ಟ್ವಿಟರ್ ಹ್ಯಾಂಡಲಲ್ಲೂ ಕೂಡ ನಾನು ನೋಡ್ತೀನಿ, ಆದರೆ ಅವ್ರು ಹೇಳ್ಕೊಂಡಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಪರ್ಸ್ನಲ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲಲ್ಲಿ ಹಂಚ್ಕೊಂಡಿದ್ರು ದಟ್ ಹಿ ಈಸ್ ಬಿನ್ ಇನ್ವೈಟೆಡ್. ಸೊ ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು. ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ಸೊ ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ. ಅದು ವ್ಯಕ್ತಿತ್ವದ ಅದು. ಅಲ್ಲ, ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ. ಅವರು ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಅವರು ಎಲ್ಲ ಪಕ್ಷದವರು ಯಾರಾದ್ರೂ ಮುಖಂಡರು ಕರೆದಿರಬಹುದು ಅವರು. ಆದರೆ ಇವತ್ತು ಸದ್ಗುರು ಅವರು ಸಾರ್ವಜನಿಕವಾಗಿ ಯಾರಿಗೂ ಕರಿಬಹುದು ಅಂತಹ ಒಂದು ವೇದಿಕೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಸೊ ಅವ್ರದ್ದು ವೈಯಕ್ತಿಕವಾಗಿ ಅವರಲ್ಲಿ ಹೋಗಿದ್ದಾರೆ. ಮಹಾಶಿವರಾತ್ರಿ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ದೇರ್ ಎನಿ ಪ್ರಾಬ್ಲಮ್ ಇನ್ ದಟ್. ಈಗ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ಅವರು ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅವರು ವೈಯಕ್ತಿಕವಾಗಿ ಮೊನ್ನೆ ತಾನೇನೆ ಅವರೆಲ್ಲರೂ ಹೇಳ್ಕೊಂಡ್ರು ಈ ತರ ಸದ್ಗುರು ಅವ್ರ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಿನ್ನೆ ನಾವು ರಾಯಚೂರು ಹೋಗಿದ್ವಿ. ನಾನು ರಾಯಚೂರು ಕಾರ್ಯಕ್ರಮದಲ್ಲಿ ಅವರು ಬರಬೇಕಾಗಿತ್ತು. ಮೊನ್ನೆ ಅವ್ರ ಆಫೀಸಲ್ಲಿ ನಾವು ಮಾತಾಡಿದಾಗ ಇಲ್ಲ ನಾನು ರಾಯಚೂರಿಗೆ ಬರೋಕ್ಕಾಗಲ್ಲ, ನಾವು ಸದ್ಗುರು ಕಾರ್ಯಕ್ರಮದಲ್ಲಿ ಹೋಗ್ತೀನಿ, ಮತ್ತು ಅವರು ಟ್ವಿಟರ್ ಹ್ಯಾಂಡಲಲ್ಲೂ ಕೂಡ ನಾನು ನೋಡ್ತೀನಿ, ಆದರೆ ಅವ್ರು ಹೇಳ್ಕೊಂಡಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಪರ್ಸ್ನಲ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲಲ್ಲಿ ಹಂಚ್ಕೊಂಡಿದ್ರು ದಟ್ ಹಿ ಈಸ್ ಬಿನ್ ಇನ್ವೈಟೆಡ್. ಸೊ ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು. ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ಸೊ ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ. ಅದು ವ್ಯಕ್ತಿತ್ವದ ಅದು. ಅಲ್ಲ, ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ. ಅವರು ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ಅವರು ಎಲ್ಲ ಪಕ್ಷದವರು ಯಾರಾದ್ರೂ ಮುಖಂಡರು ಕರೆದಿರಬಹುದು ಅವರು. ಆದರೆ ಇವತ್ತು ಸದ್ಗುರು ಅವರು ಸಾರ್ವಜನಿಕವಾಗಿ ಯಾರಿಗೂ ಕರಿಬಹುದು ಅಂತಹ ಒಂದು ವೇದಿಕೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಸೊ ಅವ್ರದ್ದು ವೈಯಕ್ತಿಕವಾಗಿ ಅವರಲ್ಲಿ ಹೋಗಿದ್ದಾರೆ. ಮಹಾಶಿವರಾತ್ರಿ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ದೇರ್ ಎನಿ ಪ್ರಾಬ್ಲಮ್ ಇನ್ ದಟ್. ಈಗ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ಅವರು ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅವರು ವೈಯಕ್ತಿಕವಾಗಿ ಮೊನ್ನೆ ತಾನೇನೆ ಅವರೆಲ್ಲರೂ ಹೇಳ್ಕೊಂಡ್ರು ಈ ತರ ಸದ್ಗುರು ಅವ್ರ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಿನ್ನೆ ನಾವು ರಾಯಚೂರು ಹೋಗಿದ್ವಿ. ನಾನು ರಾಯಚೂರು ಕಾರ್ಯಕ್ರಮದಲ್ಲಿ ಅವರು ಬರಬೇಕಾಗಿತ್ತು. ಮೊನ್ನೆ ಅವ್ರ ಆಫೀಸಲ್ಲಿ ನಾವು ಮಾತಾಡಿದಾಗ ಇಲ್ಲ ನಾನು ರಾಯಚೂರಿಗೆ ಬರೋಕ್ಕಾಗಲ್ಲ, ನಾವು ಸದ್ಗುರು ಕಾರ್ಯಕ್ರಮದಲ್ಲಿ ಹೋಗ್ತೀನಿ, ಮತ್ತು ಅವರು ಟ್ವಿಟರ್ ಹ್ಯಾಂಡಲಲ್ಲೂ ಕೂಡ ನಾನು ನೋಡ್ತೀನಿ, ಆದರೆ ಅವ್ರು ಹೇಳ್ಕೊಂಡಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ.